ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹೀಗೆ ಒಂದ್ ಲೋಟ ಕಾಫಿ ಜೊತೆಯಲ್ಲಿ ನಿಮ್ಮೊಂದಿಗೆ ಕೂತು ಮಾತಾಡುವ ಅಂತ ಬಂದೆ. ನಿಮ್ದು ಕಾಫಿ ಆಗಿರ್ಬೋದು ಅಂತ ಭಾವಿಸ್ತೇನೆ, ಇಲ್ವಾ? ಒಂದ್ ಸ್ವಲ್ಪ ಕಾಫಿ ತಕೊಂಡು ಕೇಳಿಸ್ಕೊಳ್ಳಿ ನನ್ನೊಟ್ಟಿಗೆ ಕುಡ್ಕೊಂಡು. ಹೌದು, ಚಿಕ್ಕ ಚಿಕ್ಕ ಆನಂದಗಳೇ ಜೀವನಕ್ಕೆ ಸ್ಫೂರ್ತಿ, ಹೌದಲ್ವಾ? ಕೆಲವು ಸಮಯಗಳಲ್ಲಿ, ಕೆಲವು ದಿನಗಳಲ್ಲಿ ನಮ್ಮದೇ ಆದ ಚಿಕ್ಕ ಚಿಕ್ಕ ಖುಷಿಯಲ್ಲಿ, ಸಂಭ್ರಮದ ಸ್ಥಿತಿಯಲ್ಲಿ ನಮ್ಮ ಭಾವನೆಗಳಿಗೆ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಹೃದಯದ ಆರೋಗ್ಯಕ್ಕಾಗಿ ಇದು ಬಹಳನೇ ಅಗತ್ಯವಿರುತ್ತೆ. ಹೌದು ಸ್ನೇಹಿತರೆ, ಈ ಖುಷಿ ಸಂಭ್ರಮ ಹೊಂದಲು ನಾವು ಖಂಡಿತ ಅರ್ಹರಲ್ವಾ? ಹೌದಲ್ವಾ? ಹಾಗೆ ಈಗ ನಿಮ್ಮೊಂದಿಗೆ ಒಂದು ಚಿಕ್ಕದಾಗಿ ಪಾಯಿಂಟಿಗೆ ಬರ್ತೇನೆ. ನಿಮ್ಮ ದೃಷ್ಟಿಯಲ್ಲಿ ಇರುವ ಒಬ್ಬ ಬಲಿಷ್ಠ ವ್ಯಕ್ತಿಯನ್ನ ನೆನಪಿಸ್ಕೊಳ್ಳಿ. ಮಾನಸಿಕವಾಗಿ ಸದೃಢವಾಗಿರುವ ವ್ಯಕ್ತಿ. ಬಲಿಷ್ಠ ವ್ಯಕ್ತಿ ಅಂದ್ರೆ ಮಾನಸಿಕವಾಗಿ ಸದೃಢವಾಗಿರುವ ವ್ಯಕ್ತಿ. ಆತರ ಅವರನ್ನ ನೀವು ನೆನಪಿಸ್ಕೊಳ್ಳಿ. ಅವರೆಂದು ಅವರ ಯೋಚನಾ ದಾಟಿ ಅವರ ಹೆಜ್ಜೆಗಳನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಅವರು ಹೇಗಿರ್ತಾರೆ ಅನ್ನೋದನ್ನು ಸಹ ಒಮ್ಮೆ ನೆನಪಿಸ್ಕೊಳ್ಳಿ. ಅವರು ಎಂದಿಗೂ ಯಾರನ್ನು ಪ್ಲೀಸ್ ಮಾಡೋಲ್ಲ. ಅವರು ಎಂದಿಗೂ ಅನಾವಶ್ಯಕವಾಗಿ ಬೆನ್ನು ಬೀಳೋದಿಲ್ಲ ಮತ್ತು ಮೌಲ್ಯಯುತವಲ್ಲದ ಸ್ಥಳದಲ್ಲಿ ಖಂಡಿತವಾಗಿಯೂ ಇರೋದಿಲ್ಲ ಸ್ನೇಹಿತರೆ. ಅವರು ಮೌನವಾಗಿ ಸರಿದು ಹೋಗ್ತಾರೆ, ಅಂದ್ರೆ ಹೊರ ಹೋಗ್ತಾರೆ. ತೊಂದರೆ ಕೊಡದೆ, ಕ್ಷಮೆ ಯಾಚಿಸದೆ ಮೌನವಾಗಿ ಹೊರಟು ಹೋಗ್ತಾರಲ್ವಾ? ಕೆಲವೊಮ್ಮೆ ಇಂತಹ ವ್ಯಕ್ತಿಗಳು ಜೊತೆಯಲ್ಲೂ ಇರ್ತಾರೆ. ಬದುಕಿನ ತಿರುವುಗಳಲ್ಲಿ ಜೊತೆಯಾಗಿ ಇರ್ತಾರೆ. ಜೀವನಕ್ಕೆ ಸಂಗಾತಿಗಳೂ ಆಗಿರ್ತಾರೆ. ಕೆಲವು ಸಮಯಗಳಲ್ಲಿ ಅವರು ಜೊತೆಯಲ್ಲಿದ್ದರೂ ಅದು ತನ್ನ ವ್ಯಕ್ತಿತ್ವಕ್ಕಾಗಿಯೇ ಹೊರತು ಬೇರೇನೂ ಅಲ್ಲ ಸ್ನೇಹಿತರೆ. ಅವರು ಬಿಟ್ಟು ಹೋಗೋದಿಲ್ಲ, ಬಿಡೋದಿಲ್ಲ. ಪ್ರತಿ ನೋವಿಗೂ ಜೊತೆ ಹಾಕ್ತಾರೆ, ಜೊತೆ ಇರ್ತಾರೆ ಕೂಡ. ಇಂತಹ ಸದೃಢತೆಯನ್ನ ನಾವು ಬೆಳೆಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ಬೇಕು. ಕಾರಣ ಇದು ಉತ್ತಮ ವ್ಯಕ್ತಿತ್ವಕ್ಕೆ ಮೊದಲ ಮೆಟ್ಟಿಲು. ಎಲ್ಲರಿಗೂ ಎಲ್ಲಾ ಸಮಯಗಳಲ್ಲಿ ನಾವೇ ಬೇಕಾಗಿರೋದಿಲ್ಲ. ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ನಾವೇ ಬೇಕಾಗಿರೋದಿಲ್ಲ. ಆ ಸೂಕ್ಷ್ಮತೆಯನ್ನ ಅರಿತರೆ ಎಂದಿಗೂ ನಾವು ಬೇಸರಗೊಳ್ಳೋದಿಲ್ಲ. ನಿಜ ಅಲ್ವಾ? ಮತ್ತು ನಿರ್ಲಕ್ಷ್ಯಕ್ಕೂ ಒಳಗಾಗೋದಿಲ್ಲ. ಹಾಗಿದ್ದರೆ ಇದನ್ನ ನೀವು ಒಪ್ಪುತ್ತೀರಾ ಅಂತ ನಾನು ಭಾವಿಸ್ತೇನೆ. ಆ ಒಪ್ಪಿಗೆ ಮೂಲಕವಾಗಿ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಒಮ್ಮೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗ ಇಂಥ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇನ್ನೂ ಹೆಚ್ಚಾಗಿ ಉತ್ಸುಕಳಾಗ್ತೇನೆ. ಕೆಲವೊಮ್ಮೆ ನಮ್ಮನ್ನು ಮಾತಾಡಲು ಕೆಲವರು ಆತ್ಮೀಯತೆಯಿಂದ ನಮ್ಗೆ ಫೋನ್ ಕಾಲ್ ಮಾಡಬಹುದು. ನಾವು ಅವರೊಟ್ಟಿಗೆ ಮಾತನಾಡ್ತೇವೆ. ಆದರೆ ನಾವು ಎಂದಾದರೂ ಸ್ವತಃ ವಾಲಂಟರಿಲಿ ನಾವು ಅವರಿಗೆ ಫೋನ್ ಮಾಡಿದ್ದೇವಾ? ಆ ರೀತಿ ನಾವು ಮಾಡಿಲ್ಲ ಅನ್ನೋದಾದ್ರೆ ಈ ಕ್ಷಣವೇ, ಈ ಒಂದು ನಿಮಿಷದಲ್ಲೇ ನೀವು ಅಂತಹ ವ್ಯಕ್ತಿಗಳಿಗೆ ಫೋನ್ ಮಾಡಿ ಒಮ್ಮೆ ಮಾತನಾಡಿ. ಕಾರಣ ಅವರು ನಮ್ಮನ್ನ ಗೌರವಿಸಿರ್ತಾರೆ, ಅವರು ನಮ್ಮನ್ನ ಪ್ರೀತಿಸಿರ್ತಾರೆ. ಆದ್ರಿಂದ ಅವರು ನಮ್ಗೆ ಕಾಲ್ ಮಾಡಿರ್ತಾರೆ. ಆದ್ರಿಂದ ಅಂತಹ ಸ್ನೇಹಿತರನ್ನ ಎಂದಿಗೂ ನಾವು ಕಳೆದುಕೊಳ್ಬಾರ್ದು. ಕೆಲವೊಮ್ಮೆ ನಾವು ನಿರ್ಲಕ್ಷ್ಯತೆಯನ್ನ ನೋಡ್ತೇವೆ. ಕೆಲವೊಮ್ಮೆ ಈ ದಿನಗಳಲ್ಲಿ ಹೆಚ್ಚಾಗಿಯೇ ನಿರ್ಲಕ್ಷಿಸುವವರನ್ನ ನಾವು ನೋಡ್ತೇವೆ. ಅಂತವರನ್ನ ನಾವು ನಿರ್ಲಕ್ಷಿಸೋಣ. ನಮ್ಮನ್ನ ಮರೆತ ಹಾಗೆ ಆಕ್ಟ್ ಮಾಡೋರ್ನ ನೋಡ್ತೇವೆ, ನಾವು ಮರೆತು ಬಿಡೋಣ. ನಮ್ಮನ್ನ ಗೌರವಿಸೋರನ್ನ ಗೌರವಿಸಿ, ಪ್ರೀತಿಸಿ, ಅವರೊಟ್ಟಿಗೆ ನಾವು ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಳ್ಳೋದಿಕ್ಕೆ ಹೆಜ್ಜೆ ಇಡೋಣ. ಇದು ಸ್ವಗೌರವದ ಉತ್ತಮ ಲಕ್ಷಣ. ಸ್ವಗೌರವ ಅಂದ್ರೆ ಗೊತ್ತಲ್ವಾ? ಸೆಲ್ಫ್ ರೆಸ್ಪೆಕ್ಟ್. ಮತ್ತೆ ಸ್ವತಃ ನಾನು ಹೆಚ್ಚು ಜ್ಞಾನವುಳ್ಳ ಜನರ ದೊಡ್ಡ ಅಭಿಮಾನಿ ಸ್ನೇಹಿತರೆ. ವಿದ್ಯಾವಂತರಾಗಿ ಉತ್ತಮ ಅಧಿಕಾರದ ದೊಡ್ಡಸ್ತಿಕೆ ತೋರುವ ವ್ಯಕ್ತಿಗಳಿಂದ ತುಂಬಾ ದೂರ. ಯಾರು ಜ್ಞಾನ ಸಂಪನ್ನತೆಯೊಡನೆ ಸಾಮಾಜಿಕವಾಗಿ ವಿನಮ್ರತೆಯಿಂದ ಮತ್ತು ದಯೆಯಿಂದ ಇರ್ತಾರೋ ಅಂತಹ ವ್ಯಕ್ತಿಗಳನ್ನ ಅಭಿಮಾನಿಸುವೆ. ಎಲ್ಲರೊಂದಿಗೆ ಎಲ್ಲರನ್ನ ಸಮಾನವಾಗಿ ಗೌರವದಿಂದ ಕಾಣುವುದಲ್ಲದೆ ಎಂದಿಗೂ ಎದುರು ಇರುವ ವ್ಯಕ್ತಿಗಳನ್ನ ಕಡಿಮೆಯಾಗಿ ಕಾಣುವ ವ್ಯಕ್ತಿತ್ವ
ಇಂತಹವರದಲ್ಲ. ಇವರೇ ನಿಜವಾದ ವ್ಯಕ್ತಿತ್ವವುಳ್ಳ ಮಾನವರು. ಒಪ್ಪುವಿರಲ್ವಾ? ಇಂತಹ ವ್ಯಕ್ತಿಗಳನ್ನ ಕಂಡಾಗ ಎಂದಿಗೂ ಇಂತಹವರ ಸ್ನೇಹ ಕಳೆದುಕೊಳ್ಬೇಡಿ. ಯಾಕಂದ್ರೆ ಇವರಲ್ಲಿ ಮನುಷ್ಯತ್ವ ಹೆಚ್ಚಿರುತ್ತೆ. ಸ್ನೇಹಕ್ಕೆ ಒಳ್ಳೆ ಅರ್ಥ ನೀಡುವವರು ಇಂತಹವರೇ ಸ್ನೇಹಿತರೆ. ವ್ಯಕ್ತಿಯ ಪರಿಚಯವಾಗುವುದು ಅವರ ಹೆಸರಿನಿಂದ, ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ. ಹಾಗಾಗಿ ಅಂತಹ ವ್ಯಕ್ತಿತ್ವವನ್ನ ಗೌರವಿಸೋಣ, ಆ ಸ್ನೇಹವನ್ನ ಕಾಪಾಡಿಕೊಳ್ಳುವತ್ತ ಹೆಜ್ಜೆ ಇಡೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.